ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ, ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದರೆ, ಅಂದರೆ ನಿಮ್ಮ ಹತ್ತಿರ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಆಹಾರ ಇಲಾಖೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಿಮಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದು ಭರ್ಜರಿ ಗುಡ್ ನ್ಯೂಸು. ಏನಪ್ಪ ಅಂದರೆ, ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಕೆಜಿಗೆ 34 ರೂಪಾಯಿಯಂತೆ 5 kg ಅಕ್ಕಿಗೆ 170 ರೂಪಾಯಿ ಹಣ ನೀಡ್ತಿದ್ರು. ಅದನ್ನು ಇನ್ನು ಮುಂದೆ ಸ್ಟಾಪ್ ಮಾಡಲಾಗುತ್ತಂತೆ. ಸ್ಟಾಪ್ ಮಾಡಿಗೆಸಿಂದ ಇನ್ನು ಮುಂದೆ ಪ್ರತಿಯೊಬ್ಬ ಸದಸ್ಯರಿಗೆ 10 kg ಅಕ್ಕಿ ನೀಡುವುದಾಗಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ರಲ್ಲ, ಅದೇ ರೀತಿ ರೇಷನ್ ಕಾರ್ಡ್ ಅಂಗಡಿಯ ಮೂಲಕ ನಿಮಗೆ ಇನ್ನು ಮುಂದೆ ಪ್ರತಿಯೊಬ್ಬ ಸದಸ್ಯರಿಗೆ 10 kg ಅಕ್ಕಿ ನೀಡ್ತಾ ಇದ್ದಾರೆ. ಇನ್ನೊಂದು ಬಂಪರ್ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇದೇ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೆ 15 kg ಅಕ್ಕಿ ನೀಡ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಅಂತ ನೀವು ಕೇಳ್ಬೋದು. ಫೆಬ್ರವರಿ ತಿಂಗಳಿನಲ್ಲಿ ಈ ಬಿಲ್ ಅನುಮೋದನೆಗೊಂಡಿದೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಕೇವಲ 5 kg ಅಕ್ಕಿ ಮಾತ್ರ ನೀಡಿದ್ದಾರೆ. ಹಾಗಾಗಿ ಫೆಬ್ರವರಿ ತಿಂಗಳ 5 kg ಅಕ್ಕಿಯ ಜೊತೆಗೆ ಮಾರ್ಚ್ ತಿಂಗಳ 10 kg ಅಕ್ಕಿ ಟೋಟಲ್ ಆಗಿ 15 kg ಅಕ್ಕಿನ ನೀಡುತ್ತಿದ್ದಾರೆ. ಹಾಗಾಗಿ ನಿಮ್ಮ ಹತ್ತಿರ ಅಂತ್ಯೋದಯ ಕಾರ್ಡ್ ಇದ್ದರೆ 1 ರಿಂದ 3 ಜನ ಸದಸ್ಯರಿದ್ದರೆ 35 kg ಅಕ್ಕಿ ಸಿಗುತ್ತೆ. 4 ಜನ ಸದಸ್ಯರಿದ್ದರೆ 45 kg ಅಕ್ಕಿ, 5 ಜನ ಸದಸ್ಯರಿದ್ದರೆ 65 kg ಅಕ್ಕಿ. ಈ ರೀತಿ ಸದಸ್ಯರು ಹೆಚ್ಚಾದಂತೆ ಹೋದಂತೆಲ್ಲ ರೇಷನ್ ಕಾರ್ಡ್ನಲ್ಲಿ ಕೊಡುವಂಥ ಅಕ್ಕಿಯ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಮತ್ತು BPL ರೇಷನ್ ಕಾರ್ಡ್ ಇದ್ದರೆ ಪ್ರತಿಯೊಬ್ಬ ಸದಸ್ಯರಿಗೆ 15 kg ಅಕ್ಕಿ ಸಿಗುತ್ತೆ. ಅಂದರೆ ಒಬ್ಬ ಸದಸ್ಯರಿಗೆ 15 kg ಅಕ್ಕಿ, ಇಬ್ಬರಿಗೆ 30 kg ಅಕ್ಕಿ, ಮೂವರಿದ್ದರೆ 45 kg ಅಕ್ಕಿ, 4 ಜನ ಇದ್ದರೆ 60 kg ಅಕ್ಕಿ ನಿಮಗೆ ಸಿಗುತ್ತೆ. ಹಾಗಾಗಿ ಯಾವಾಗಲಿಂದ ಜಾರಿಗೆ ಮಾಡಿದ್ದಾರೆ ಅಂದರೆ, ಮಾರ್ಚ್ 10ನೇ ತಾರೀಕಿನಿಂದ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೆ 15 kg ಅಕ್ಕಿ ಮಾತ್ರ ಈ ತಿಂಗಳು ಮಾತ್ರ ಕೊಡ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ಯಥಾ ಪ್ರಕಾರ 10 kg ಅಕ್ಕಿನ ಪ್ರತಿಯೊಬ್ಬ ಸದಸ್ಯರಿಗೆ ನೀಡ್ತಾ ಇದ್ದಾರೆ. ಇದು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.